ಸರ್ಕಾರದ 6ನೇ ಗ್ಯಾರಂಟಿಯನ್ನು ಪಡ್ಕೊಳ್ಳಬೇಕು ಅಂತಾದರೆ ಲಂಚ ಕೊಡಬೇಕು ಅಥವಾ ಪಡ್ಕೊಳ್ಳೋದಕ್ಕೆ ಲಂಚ ಕೊಟ್ಟಿರೋದು ಕ್ಲಿಯರ್ ಆಗಿ ನಮ್ಮ ರಹಸ್ಯ ಕಾರ್ಯಾಚರಣೆಯಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಈ ಸ್ಟಿಂಗ್ನಲ್ಲಿ ನಾವು ತೋರಿಸಿದ್ದು ಕೇವಲ ಸ್ಯಾಂಪಲ್ ಮಾತ್ರ. ಇನ್ನು ಅದೆಷ್ಟೋ ಜನರ ಬಳಿ ಲಂಚ ಪಡೆದಿದ್ದಾರೆ ಅಧಿಕಾರಿಗಳ ನಿರ್ದೇಶನದ ಮೇರೆಗೆ ಮಧ್ಯವರ್ತಿಗಳು ಲಂಚ ಸ್ವೀಕರಿಸಿದರು. ಮೊದಲಿಗೆ ನಿವೇಶನ ಶುಲ್ಕವನ್ನು ಕಟ್ಟಿದ್ದಾರೆ ಫಲಾನುಭವಿಗಳು, ನಂತರ ಹಕ್ಕುಪತ್ರ ನೋಂದಣಿ ವೇಳೆ ಹಣ ವಸೂಲಿ ಮಾಡಿರು. ತಲಾ 2,000 ರೂಪಾಯಿ ಒಬ್ಬೊಬ್ಬ ಫಲಾನುಭವಿ ಕಡೆಯಿಂದ. ಕೆಲವು ಕಡೆ ಮಧ್ಯವರ್ತಿಗಳನ್ನಿಟ್ಟು ಕಲೆಕ್ಷನ್ ಮಾಡಿದ್ದಾರೆ. ಹಾವೇರಿಯ 30,000ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಲಾಗಿತ್ತು. ಸಬ್ ರಿಜಿಸ್ಟ್ರಾರ್ ಕಚೇರಿ ಮುಂದೆಯೇ ಹಣ ವಸೂಲಿ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಒಬ್ಬರಿಗೆ 2,000 ರೂಪಾಯಿ, ಒಬ್ಬ ಫಲಾನುಭವಿಗೆ 30,000 ಹಕ್ಕುಪತ್ರಗಳನ್ನು ಹಾವೇರಿಗೆ ಸಂಬಂಧಿಸಿದಂತೆ ವಿತರಿಸಲಾಗಿದೆ. 30,000 ಇಂಟು 2,000 ಆಯ್ತೆಷ್ಟು ಕಲೆಕ್ಷನ್? ಸರ್ಕಾರ ಹೇಳಿದ್ದು ಎಲ್ಲ ಫ್ರೀ ಅಂತ. ನಾವು ಬಡವರ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಸರ್ಕಾರ ಅಂತ. ಆದರೆ ದುಡ್ಡು ಕೊಡದಿದ್ರೆ ಯಾವ ಕೆಲಸನೂ ಆಗಲ್ಲ, ಯಾವ ಗ್ಯಾರಂಟಿನೂ ಸಿಗಲ್ಲ ಅನ್ನೋದು ನಾವು ಫಲಾನುಭವಿಗಳನ್ನು ಮಾತನಾಡಿಸಿದ ಸಂದರ್ಭದಲ್ಲಿ ಗೊತ್ತಾಗಿದೆ. ಸ್ಯಾಂಪಲ್ ಮಾತ್ರ. ಇನ್ನು ಅದೆಷ್ಟೋ ಜನರ ಬಳಿ ಲಂಚ ಪಡೆದಿದ್ದಾರೆ ಅಧಿಕಾರಿಗಳ ನಿರ್ದೇಶನದ ಮೇರೆಗೆ ಮಧ್ಯವರ್ತಿಗಳು ಲಂಚ ಸ್ವೀಕರಿಸಿದರು. ಮೊದಲಿಗೆ ನಿವೇಶನ ಶುಲ್ಕವನ್ನು ಕಟ್ಟಿದ್ದಾರೆ ಫಲಾನುಭವಿಗಳು, ನಂತರ ಹಕ್ಕುಪತ್ರ ನೋಂದಣಿ ವೇಳೆ ಹಣ ವಸೂಲಿ ಮಾಡಿರು. ತಲಾ 2,000 ರೂಪಾಯಿ ಒಬ್ಬೊಬ್ಬ ಫಲಾನುಭವಿ ಕಡೆಯಿಂದ. ಕೆಲವು ಕಡೆ ಮಧ್ಯವರ್ತಿಗಳನ್ನಿಟ್ಟು ಕಲೆಕ್ಷನ್ ಮಾಡಿದ್ದಾರೆ. ಹಾವೇರಿಯ 30,000ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಲಾಗಿತ್ತು. ಸಬ್ ರಿಜಿಸ್ಟ್ರಾರ್ ಕಚೇರಿ ಮುಂದೆಯೇ ಹಣ ವಸೂಲಿ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಒಬ್ಬರಿಗೆ 2,000 ರೂಪಾಯಿ, ಒಬ್ಬ ಫಲಾನುಭವಿಗೆ 30,000 ಹಕ್ಕುಪತ್ರಗಳನ್ನು ಹಾವೇರಿಗೆ ಸಂಬಂಧಿಸಿದಂತೆ ವಿತರಿಸಲಾಗಿದೆ. 30,000 ಇಂಟು 2,000 ಆಯ್ತೆಷ್ಟು ಕಲೆಕ್ಷನ್? ಸರ್ಕಾರ ಹೇಳಿದ್ದು ಎಲ್ಲ ಫ್ರೀ ಅಂತ. ನಾವು ಬಡವರ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಸರ್ಕಾರ ಅಂತ. ಆದರೆ ದುಡ್ಡು ಕೊಡದಿದ್ರೆ ಯಾವ ಕೆಲಸನೂ ಆಗಲ್ಲ, ಯಾವ ಗ್ಯಾರಂಟಿನೂ ಸಿಗಲ್ಲ ಅನ್ನೋದು ನಾವು ಫಲಾನುಭವಿಗಳನ್ನು ಮಾತನಾಡಿಸಿದ ಸಂದರ್ಭದಲ್ಲಿ ಗೊತ್ತಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.